2,000+ ಸ್ಕ್ರೀನ್ಸ್ US ಅಲ್ಲೇ ರಿಲೀಸ್ ಆಗ್ತಾ ಇದೆ. ಪಂಚೆ ಕಟ್ಟಿದ್ರೆ ರಾಯ, ರೆಕಾರ್ಡ್ಸ್ ಎಲ್ಲ ಮಾಯ. ದಿಸ್ ಇಸ್ ಒನ್ ಆಫ್ ದ ವೈಡೆಸ್ಟ್ ರಿಲೀಸ್ ಫಾರ್ ಇಂಡಿಯನ್ ಸಿನಿಮಾ. ಸಲಾರ್ ಬಂದಿದ್ದು 1900 ಸ್ಕ್ರೀನ್ಸ್ ಅಲ್ಲಿ, ದೇವರ ಬಂದಿದ್ದು 1500 ಸ್ಕ್ರೀನ್ಸ್ ಅಲ್ಲಿ, ಬಾಹುಬಲಿ 2 450 ಸ್ಕ್ರೀನ್ಸ್ ಇನ್ US ಅಲ್ಲಿ ಇಂಡಿಯನ್ ಲ್ಯಾಂಗ್ವೇಜ್ ರಿಲೀಸ್ ಮಾಡ್ತಿರೋದು ಪ್ರೈಮ್ ಮೀಡಿಯಾ US. ಬಟ್ ಇನ್ನೊಂದು ಅಸೋಸಿಯೇಷನ್ ಇದೆ, ಅದೇ ಲಯನ್ಸ್ ಗೇಟ್. ಟ್ವೈಲೈಟ್, ಜಾನ್ ವಿಕ್, ಸಾ, ಹಂಗರ್ ಗೇಮ್ಸ್ ಈ ತರ ಬಿಗ್ ಮೂವೀಸ್ ನ ರಿಲೀಸ್ ಮಾಡಿದ್ದಾರೆ. ಅವರು ಇಂಗ್ಲಿಷ್ ವರ್ಷನ್ ನ US ಅಲ್ಲಿ ರಿಲೀಸ್ ಮಾಡ್ತಾರೆ. ಎಡಿಟರ್ ಉಜ್ಜಲ್ ಕುಲಕರ್ಣಿ ಆಗ್ಬೋದು, ರವಿ ಬಸೂರು, ಕೊರಿಯೋಗ್ರಾಫರ್ಸ್, ಎಷ್ಟೊಂದ್ ಜನ ಟೆಕ್ನಿಷಿಯನ್ಸ್ ಗೆ ಗ್ಲೋಬಲ್ ಸ್ಕೇಲ್ ಎಕ್ಸ್ಪೋಜರ್ ಸಿಗುತ್ತೆ. RRR ನೋಡಿ ಗ್ಲೋಬಲ್ ಸ್ಕೇಲ್ ರಿಲೀಸ್ ಮಾಡಿದ್ಕೆ ಆಸ್ಕರ್ ಕೂಡ ವಿನ್ ಆಯ್ತು. ಸೊ ಟಾಕ್ಸಿಕ್ ಇಸ್ ಓಪನಿಂಗ್ ಫ್ಲಡ್ ಗೇಟ್ಸ್ ಫಾರ್ ಇಂಡಿಯನ್ ಸಿನಿಮಾ, ಪರ್ಟಿಕ್ಯುಲರ್ಲಿ ಕನ್ನಡ ಸಿನಿಮಾ. ಕನ್ನಡದವರು ಇದೇ ಫಸ್ಟ್ ಟೈಮ್ ಅಲ್ಲ ಈ ತರ ಬಿಗ್ ಡ್ರೀಮ್ಸ್ ನ ಕಟ್ಟಿರೋದು. ಶಾಂತಿ ಕ್ರಾಂತಿನ ರವಿಚಂದ್ರನ್ 4 ಲ್ಯಾಂಗ್ವೇಜ್ ಅಲ್ಲಿ ಒಟ್ಟಿಗೆ ತೆಗೆದ್ರು. ದ್ವಾರಕೀಶ್ ಆಫ್ರಿಕಾದಲ್ಲಿ ಶೀಲಾ ಅಂತ ಒನ್ ಆಫ್ ದ ಫಸ್ಟ್ ಇಂಡಿಯನ್ ಮೂವೀಸ್ ಟು ಬಿ ಶಾಟ್ ಇನ್ ಆಫ್ರಿಕಾ. ಆ ತರ ಬಿಗ್ ಎಕ್ಸ್ಪೆರಿಮೆಂಟ್ಸ್ ನ ಮಾಡಿದ್ದಾರೆ. ಅನ್ಫಾರ್ಚುನೇಟ್ಲಿ ಅವ್ರಿಗೆ ಕ್ಲಿಕ್ ಆಗಿಲ್ಲ. ಈ ಸರಿ ಅನ್ನೋದು ಕ್ಲಿಕ್ ಆದ್ರೆ ಸ್ಯಾಂಡಲ್ವುಡ್ ವಿಲ್ ರೀಚ್ ಹಾಲಿವುಡ್, ಸ್ಕಿಪ್ಪಿಂಗ್ ಬಾಲಿವುಡ್. ಬಡವರ್ ಮಕ್ಕಳು ಬೆಳಿಬೇಕು, ಟ್ಯಾಲೆಂಟ್ ಇದ್ರೆ ಹೊಳಿಬೇಕು.